Hello everyone. In previous class we discussed introduction to C++, in which we discussed what are the history of C++, characteristics of C++, variety characteristics of C++ which are supported by C++ programming language. In today's class we are going to be discussing character set of C++. Dear students, now ಹಿಂದಿನ ಕ್ಲಾಸ್ ಒಳಗೆ ಇಂಟ್ರೊಡಕ್ಷನ್ ಟು ಸಿ ಪ್ಲಸ್ ಪ್ಲಸ್ ಚಾಪ್ಟರ್ ಡಿಸ್ಕಸ್ ಮಾಡಾತಿದ್ವಿ. ಇದ್ರೊಳಗೆ ಹಿಸ್ಟ್ರಿ ಆಫ್ ಸಿ ಪ್ಲಸ್ ಪ್ಲಸ್ ನೋಡಿವಿ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿ ಪ್ಲಸ್ ಪ್ಲಸ್ ನೋಡಿವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಒಳಗೆ ಯಾವ್ಯಾವ ಬೇರೆ ಯಾವ್ಯಾವ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಂಗ್ ಸಪೋರ್ಟ್ ಮಾಡ್ತೈತೆ ಅನ್ನೋದು ಡಿಸ್ಕಸ್ ಮಾಡಿದ್ವಿ. ನಾವು ಇವತ್ತಿನ ಕ್ಲಾಸ್ ಒಳಗೆ ಕ್ಯಾರೆಕ್ಟರ್ ಸೆಟ್ ಆಫ್ ಸಿ ಪ್ಲಸ್ ಪ್ಲಸ್ ಡಿಸ್ಕಸ್ ಮಾಡಿದ್ವಿ. ವಾಟ್ ಯು ಮೀನ್ ಬೈ ಕ್ಯಾರೆಕ್ಟರ್ ಸೆಟ್ ಆಫ್ ಸಿ ಪ್ಲಸ್ ಪ್ಲಸ್? Character set of C++ means the valid character set which are supported by the C++ programming language. If we are learning any programming language, that languages which is supporting certain characters, certain character set. In the same way, C++ is also a programming language which is providing certain character set to utilize in that programming language. Those are called character set of C++. Then what are the different characters which are supported by C++? Those are alphabets. These alphabets, those are uppercase and lowercase. Uppercase A to Z and lowercase A to Z. Digit 0 to 9. Special characters, those are comma, full point, single quote, colon, semicolon, question mark, exclamation, left brace, right brace, plus, minus, less than, greater than, percentage. These are the few special characters which are supported by C++ programming language. In alphabet we are mentioning two different character set. Those are uppercase, lowercase. We specifically mentioning these two different character set because the things whichever we are placing in C++ programming means in uppercase and lowercase, these are going to be identified differently by C++ programming language. That is, C++ is a case sensitive programming language. Case sensitive programming language means whatever the things which you are placing in C++ environment in uppercase or lowercase which are identified by differently by compiler. That's why we are specifically mentioning upper case letters and lower case letters. Dear students, ಇವತ್ತು ನಾವು ಡಿಸ್ಕಸ್ ಮಾಡಾಕತ್ತಿದ್ದು ಸಿ ಪ್ಲಸ್ ಪ್ಲಸ್ ಕ್ಯಾರೆಕ್ಟರ್ ಸೆಟ್ ಡಿಸ್ಕಸ್ ಮಾಡಾಕತ್ತಿದ್ವಿ. ಸಿ ಪ್ಲಸ್ ಪ್ಲಸ್ ಕ್ಯಾರೆಕ್ಟರ್ ಸೆಟ್ ಅಂದ್ರೆ ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಅದರದ್ದು ಆದಂಥ ಕ್ಯಾರೆಕ್ಟರ್ ಸೆಟ್ ಇರ್ತಾವು. ಅಂದ್ರೆ ಯಾವ್ಯಾವ ನಾವು ಕ್ಯಾರೆಕ್ಟರ್ಸನ್ನು ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಯೂಸ್ ಮಾಡ್ಬೋದು ಅಂತೇಳಿ. ನಾವು ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕನ್ಸಿಡರ್ ಮಾಡಿದ್ವಪ್ಪ ಅಂದ್ರೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಅದರದೇ ಕೆಲವೊಂದಿಷ್ಟು ಕ್ಯಾರೆಕ್ಟರ್ ಸೆಟ್ ಇರ್ತಾವು. ಅವನು ಮಾತ್ರ ನಾವು ಉಪಯೋಗ ಮಾಡ್ಕೊಳಕ್ಕೆ ಸಾಧ್ಯ ಇರುತ್ತೆ. ಹಂಗೆ C++ಗೂ ಒಂದು ಕ್ಯಾರೆಕ್ಟರ್ ಸೆಟ್ ಐತಿ. ಅಂದ್ರೆ ಯಾವ್ಯಾವ ಕ್ಯಾರೆಕ್ಟರ್ಸನ್ನು ಅದು ಸಪೋರ್ಟ್ ಮಾಡ್ತೈತಿ ಅನ್ನೋದು ಡಿಸ್ಕಸ್ ಮಾಡಕತ್ತೀವಿ. ಫಸ್ಟ್ ಒನ್ ಅಲ್ಫಾಬೆಟ್ಸ್. C++ ನಮಗೆ ಅಪ್ಪರ್ ಕೇಸ್ ಲೆಟರ್ಸ್ ಮತ್ತು ಲೋವರ್ ಕೇಸ್ ಲೆಟರ್ಸನ್ನು ಯೂಸ್ ಮಾಡ್ಕೊಳಕ್ಕೆ ಅಲೋ ಮಾಡ್ತೈತಿ. ಅಪ್ಪರ್ ಕೇಸ್ A to Z, ಲೋವರ್ ಕೇಸ್ A to Z. ಹಂಗೆ ಡಿಜಿಟ್ಸಿನ 0 to 9 ಡಿಜಿಟ್ಸನ್ನ ನಾವು ಉಪಯೋಗ ಮಾಡ್ಕೋಬೋದು. ಇದರ ಜೊತೆ ನಮಗೆ ಕೆಲವೊಂದಿಷ್ಟು ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಸಪೋರ್ಟ್ ಮಾಡ್ತೈತಿ. ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯಾವಪ್ಪ ಅಂದ್ರೆ ಕಾಮಾ, ಫುಲ್ ಪಾಯಿಂಟ್, ಸಿಂಗಲ್ ಕೋಟ್, ಕೂಲನ್, ಸೆಮಿಕೂಲನ್, ಕ್ವಶನ್ ಮಾರ್ಕ್, ಅಂಡರ್ಸ್ಕೋರ್, ಎಕ್ಸ್ಕ್ಲಮೇಷನ್. ದೀಸ್ ಆರ್ ದ ಸೆವರಲ್ ಎಕ್ಸಾಂಪಲ್ಸ್ ಫಾರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಈ ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ನಾವು ಯುಟಿಲೈಸ್ ಮಾಡ್ಕೋಬಹುದು. ಈ ಸ್ಪೆಷಲ್ ಕ್ಯಾರೆಕ್ಟರ್ದು ಒಂದು ಸ್ಪೆಸಿಫಿಕ್ ಪರ್ಪಸ್ ಯೂಸ್ ಇರುತ್ತೆ. ಈ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ ಸೆಟ್ಟನ್ನು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಮಗೆ ಪ್ರೊವೈಡ್ ಮಾಡುತ್ತೆ. ನಾನು ಆಗಲೇ ಅಲ್ಫಾಬೆಟ್ಸ್ ಡಿಸ್ಕಸ್ ಮಾಡೋ ಹೊತ್ನ್ಯಾಗ ನಾವು ಎರಡು ಡಿಫ್ರೆಂಟ್ ಕ್ಯಾರೆಕ್ಟರ್ ಸೆಟ್ಟನ್ನು ಅಂದ್ರೆ ಕೇಸ್ ಅಲ್ಫಾಬೆಟ್ಸನ್ನು ನಾವು ಮೆನ್ಷನ್ ಮಾಡಿದ್ವಿ. ಯಾವುವು ಅಂದ್ರೆ ಅಪ್ಪರ್ ಕೇಸ್ ಲೆಟರ್ಸ್ ಮತ್ತು ಲೋವರ್ ಕೇಸ್ ಲೆಟರ್. ನಾವು ಸ್ಪೆಸಿಫಿಕಲಿ ಅಪ್ಪರ್ ಕೇಸ್ ಲೆಟರ್ಸ್, ಲೋವರ್ ಕೇಸ್ ಲೆಟರ್ಸನ್ನು ಯಾಕೆ ಮೆನ್ಷನ್ ಮಾಡಾಕತ್ತೀವಿ ಅಂದ್ರೆ C++ ಅನ್ನೋದು ಒಂದು ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ನಾವು C++ ಎನ್ವಿರಾನ್ಮೆಂಟ್ ಒಳಗೆ ನಾವು ಯಾವುದೋ ಒಂದು ಐಡೆಂಟಿಫೈಯರ್ ಆಗಿರಲಿ ಅಥವಾ ವೇರಿಯೇಬಲ್ ಆಗಿರಲಿ, ನೀವು ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಒಳಗೆ ಅಪ್ಪರ್ ಕೇಸ್ನ್ಯಾಗ ಬರೆದ್ರಪ್ಪ ಅಂದ್ರೆ ಅದನ್ನು
ಡಿಫರೆಂಟ್ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಒಳಗೆ ಬೇರೆ ಬೇರೆ ಬರ್ದಪ್ಪ ಅಂದ್ರೆ ಎರಡನ್ನೂ ಬೇರೆ ಬೇರೆ ವೇರಿಯೇಬಲ್ಸ್ ಅಂತ ಕನ್ಸಿಡರ್ ಮಾಡ್ತೈತಿ. ಯಾಕಂದ್ರೆ ನಾವು ಬೇರೆ ಬೇರೆ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದ್ದಿದ್ದಕ್ಕೆ ಅಪ್ಪರ್ ಕೇಸ್ನಾಗ ಇದ್ದಿದ್ದನ್ನು ಬೇರೆ ಟ್ರೀಟ್ ಮಾಡ್ತೈತಿ, ಲೋವರ್ ಕೇಸ್ ಒಳಗೆ ಬರ್ದಿದ್ದಂಥ ಐಡೆಂಟಿಫೈರ್ನ ಬೇರೆ ಟ್ರೀಟ್ ಮಾಡ್ತೈತಿ. ಅದಕ್ಕೆ ನಾವು ಸ್ಪೆಸಿಫಿಕಲಿ ಅಪ್ಪರ್ ಕೇಸ್ ಲೆಟರ್ಸ್ ಮತ್ತು ಲೋವರ್ ಕೇಸ್ ಲೆಟರ್ಸನ್ನ ಮೆನ್ಷನ್ ಮಾಡಿದ್ದೀವಿ. Next one is C++ tokens. C++ tokens means these are the smallest unit or the individual unit of a programming language is called C++ tokens. Means whatever the things which we are placing on a C++ environment, that element or that thing is going to belong any one of these C++ tokens. Means whatever the things which we are placing on a C++ environment, those are called C++ tokens. Those might be an identifier, those might be a keyword, those might be a constants or a literals, those might be a punctuators, or those might be a operator. Whatever the smallest individual element which you are putting on a C++ environment, that belongs to any one of these C++ tokens. ನಾವು ಈಗ ಡಿಸ್ಕಸ್ ಮಾಡಾಕತ್ತಿದ್ದು C++ ಟೋಕನ್ಸ್ ಅಂತೇಳಿ. C++ ಟೋಕನ್ಸ್ ಅಪ್ಪ ಅಂದ್ರೆ ಸ್ಮಾಲೆಸ್ಟ್ ಇಂಡಿವಿಜುವಲ್ ಪ್ರೋಗ್ರಾಮಿಂಗ್ ಎಲಿಮೆಂಟಿಗೆ ನಾವು C++ ಟೋಕನ್ಸ್ ಅಂತ ಕರಿತೀವಿ. C++ ಟೋಕನ್ಸ್ ಅಂದ್ರೆ ನಾವು C++ ಎನ್ವಿರಾನ್ಮೆಂಟ್ ಒಳಗೆ ಯಾವುದೋ ಒಂದು ಕಾಂಪೊನೆಂಟನ್ನು ಹಾಕಲಿ, ಆ ಕಾಂಪೊನೆಂಟ್ ಯಾವುದಾದ್ರೂ ಒಂದು ಈ C++ ಟೋಕನ್ ಕ್ಯಾಟಗರಿಗೆ ಬಿಲಾಂಗ್ಸ್ ಆಗುತ್ತೆ. ನೀವು ಹಾಕ್ತಿರೋದು ಆಪರೇಟರ್ ಆಗಿರ್ಬೋದು, ನೀವು ಯೂಸ್ ಮಾಡ್ತಕ್ಕಂಥ ಸಿಂಬಲ್ ಆಪರೇಟರ್ ಆಗಿರ್ಬೋದು, ಪಂಕ್ಚುಯೇಟರ್ ಆಗಿರ್ಬೋದು, ಅಥವಾ ವೇರಿಯೇಬಲ್ ಆಗಿರ್ಬೋದು. ಯಾವುದೋ ಒಂದು ಕಾಂಪೊನೆಂಟ್ ಯೂಸ್ ಮಾಡಿದ್ವಿ ಅಂದ್ರೆ ಸ್ಮಾಲೆಸ್ಟ್ ಇಂಡಿವಿಜುವಲ್ ಕಾಂಪೊನೆಂಟ್ ಯೂಸ್ ಮಾಡಿದ್ರಿ, ಆ ಸ್ಮಾಲೆಸ್ಟ್ ಇಂಡಿವಿಜುವಲ್ ಕಾಂಪೊನೆಂಟ್ ಈ C++ ಟೋಕನ್ ಕ್ಯಾಟಗರಿಗೆ ಬಿಲಾಂಗ್ಸ್ ಆಗಿರುತ್ತೆ. ಈ C++ ಟೋಕನ್ಸನ್ನು 5 ಟೈಪ್ ಆಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ಅವು ಯಾವಪ್ಪ ಅಂದ್ರೆ ಐಡೆಂಟಿಫೈಯರ್, ರಿಸರ್ವರ್ಡ್, ಕಾನ್ಸ್ಟಂಟ್ಸ್ or literals, punctuators and operators. These are the 5 different tokens of C++. Now we're going to be discuss each one by one. The first one is identifier. What do you mean by identifier? Identifier are the name given to the programming elements such as variables, functions, arrays, object, classes, etc. are called identifier. Means whatever the things which we are facing on C++ environment which you want to distinguishly identified, then we have to declare with a certain things, programming things. Those are nothing but variables, functions, arrays, objects, etc. These are called identifier. These are nothing but name given to the programming element. Means if I want to identify one particular programming element, these can be distinguishedly identified by naming them. That is called identifier. These identifier contains letters, digits, special character called underscore. And C++ is a case sensitive. Then already we discussed what do you mean by case sensitive. Means the identifier which are declared with uppercase letters and lowercase letters, then these identifiers are differently identified by C++ programming. ನಾವು ಈಗ ಡಿಸ್ಕಸ್ ಮಾಡಾಕತ್ತಿದ್ದು ಒಂದೇ C++ ಟೋಕನ್ಸ್, ಅದು ಐಡೆಂಟಿಫೈಯರ್. ಐಡೆಂಟಿಫೈಯರ್ ಅಂದ್ರೆ ನೇಮ್ ಗಿವನ್ ಟು ದ ಪ್ರೋಗ್ರಾಮಿಂಗ್ ಎಲಿಮೆಂಟ್. ಅಂದ್ರೆ ನಾವು C++ ಪ್ರೋಗ್ರಾಮ್ ಎನ್ವಿರಾನ್ಮೆಂಟ್ ಒಳಗೆ ನಾವು ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಕಾಂಪೊನೆಂಟ್ ಯೂಸ್ ಮಾಡಾಕತ್ತಿದ್ವಿ ಅಂದ್ರೆ ಆ ಪ್ರೋಗ್ರಾಮಿಂಗ್ ಕಾಂಪೊನೆಂಟಕ್ಕೆ ನಾವು ಒಂದು ನೇಮ್ ಕೊಡಬೇಕು. ಆ ನೇಮ್ ಡಿಸ್ಟಿಂಗ್ವಿಶ್ ನೇಮನ್ನು ನಾವು ಡಿಸ್ಟಿಂಗ್ವಿಶ್ ಪ್ರೋಗ್ರಾಮನ್ನು ಐಡೆಂಟಿಫೈ ಮಾಡೋಕ್ಕೆ ನಾವು ನೇಮ್ ಕೊಡಬೇಕು. ಆ ನೇಮ್ ಕೊಡೋ ಪ್ರೊಸೆಸ್ಸಿಗೆ ನಾವು ಐಡೆಂಟಿಫೈಯರ್ ಅಂತ ಕರೀತಾರೆ. ನಾವು ನೇಮನ್ನು ವೇರಿಯೇಬಲ್ ಕೊಡ್ಬೋದು, ಫಂಕ್ಷನ್ಸ್ ಕೊಡ್ಬೋದು, ಅರೇಸ್ ಕೊಡ್ಬೋದು, ಆಬ್ಜೆಕ್ಟ್ಸ್ ಕೊಡ್ಬೋದು, ಕ್ಲಾಸಸ್ ಕೊಡ್ಬೋದು. ಈ ಬೇರೆ ಬೇರೆ ಕಾಂಪೊನೆಂಟನ್ನು ನಾವು ಪ್ರೋಗ್ರಾಮಿಂಗ್ ಒಳಗೆ ಯೂಸ್ ಮಾಡ್ಬೋದು. ಯೂಸ್ ಮಾಡಕತ್ರ ಈ ಡಿಫ್ರೆಂಟ್ ಕಾಂಪೊನೆಂಟನ್ನು ಡಿಸ್ಟಿಂಗ್ವಿಶ್ಲಿ ಐಡೆಂಟಿಫೈ ಮಾಡ್ಬೇಕಂದ್ರೆ ಅದು ಕಂಪಲ್ಸರಿ ಅವಕ್ಕೆ ನೇಮ್ ಕೊಡೋದ್ರ ಮೂಲಕ ಮಾಡ್ತೀವಿ. ಈ ಐಡೆಂಟಿಫೈಯರ್ಸ್ ಲೆಟರ್ಸನ್ನು ಹೊಂದಿರ್ಬೋದು, ಈ ಐಡೆಂಟಿಫೈಯರ್ಸ್
ಡಿಜಿಟ್ಸ್ ಅನ್ನು ಹೊಂದಿರಬಹುದು. ಈ ಐಡೆಂಟಿಫೈಯರ್ಸ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂಡರ್ಸ್ಕೋರ್ಸ್ನ ಹೊಂದಿರಬಹುದು. ಅಂದರೆ ಐಡೆಂಟಿಫೈಯರ್ ಮೈಟ್ ಬಿ ಅ ಕಾಂಬಿನೇಷನ್ ಆಫ್ ಲೆಟರ್ಸ್, ಡಿಜಿಟ್ಸ್ ಆ್ಯಂಡ್ ಅಂಡರ್ಸ್ಕೋರ್. ನೆಕ್ಸ್ಟ್ ಒನ್ ಈಸ್ ಐಡೆಂಟಿಫೈಯರ್ಸ್. ನಾವು C++ ಅನ್ನೋದು ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಡಿಸ್ಕಸ್ ಮಾಡಿದ್ವಿ. C++ ಈಸ್ ಅ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆಗಿ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರೋದಕ್ಕೆ ನೀವು ಯಾವುದಾದ್ರೂ ಐಡೆಂಟಿಫೈಯರನ್ನು ಅಪ್ಪರ್ ಕೇಸ್ ಒಳಗೆ ಮತ್ತು ಲೋವರ್ ಕೇಸ್ ಒಳಗೆ ಡಿಫೈನ್ ಮಾಡಿದಂದ್ರೆ ಅವು ಎರಡನ್ನೂ ಬೇರೆ ಐಡೆಂಟಿಫೈಯರ್ ಆಗಿ C++ ನಮಗೆ ಐಡೆಂಟಿಫೈ ಮಾಡ್ತೈತಿ. ಅದಕ್ಕೆ C++ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೀವು ಯಾವುದೋ ಒಂದು ಐಡೆಂಟಿಫೈಯರ್ನ ಅಪ್ಪರ್ ಕೇಸ್ ಒಳಗೆ, ಯಾವುದೋ ಒಂದು ಐಡೆಂಟಿಫೈಯರ್ನ ಲೋವರ್ ಕೇಸ್ ಒಳಗೆ ಬರೆದ್ರಪ್ಪ ಅಂದ್ರೆ ಅವು ಎರಡೂ ಬೇರೆ ಬೇರೆ ಐಡೆಂಟಿಫೈಯರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೈತಿ. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು ನೇಮ್ ಅಂಥೇಳಿ ಒಂದು ಐಡೆಂಟಿಫೈಯರ್ ಡಿಕ್ಲೇರ್ ಮಾಡಿದೆ ಅಥವಾ ವೇರಿಯೇಬಲ್ ಡಿಕ್ಲೇರ್ ಮಾಡಿದೆ. ಕ್ಯಾಪಿಟಲ್ ಲೆಟರ್ ಒಳಗೆ NAME ಅಂತ ಡಿಕ್ಲೇರ್ ಮಾಡಿದೆ, ಸ್ಮಾಲ್ ಲೆಟರ್ ಒಳಗನ NAME ಅಂತ ಡಿಕ್ಲೇರ್ ಮಾಡಿದೆ. ಅಂದ್ರೆ ಫಾರ್ ದ ಮೀನಿಂಗ್ ನೇಮ್ ಆರ್ ಸೇಮ್ ಫಾರ್ ಅಸ್, ಬಟ್ name and uppercase letters, name in lowercase letters, which are differently identified by C++ compiler. That's why it's called C++ is a case sensitive programming language. Now we're going to see some of the valid identifiers. Those are which I declared here. Those are roll number, age and name. Next one is rules to declare while creating identifier. Means if you want to declare any identifier, before declaring any identifier we have to follow certain rules. Those are first rule is identifiers are a sequence of characters. We already discussed. Means these contains alphabets, digits and underscore, special character called underscore. It might be a combination of any one of these things. Then how we need to be combine these things all together. Identifier is always begin with an alphabet. Means if you are going to be defining any identifier, that identifier must begin with an alphabet. That may contains alphabets A to Z uppercase or A to Z lowercase letters and underscore, but it should always begin with an alphabet. Means it is also possible to have a combination of digits also, but it must be begin with an alphabet. It must be begin with an any alphabet, that is uppercase or lowercase letters. C++ treats uppercase and lowercase characters are differently because C++ is a case sensitive programming language. If you declared any two different identifier with the different cases, then the C++ compiler is treating or identifying these two identifier as a differently. For example, I declared DATE and DATE. These are the two different variables which are declared, data and data. These are the two different identifiers. These two, for the meaning, these are the same for us, but C++ compiler, this data which is written in uppercase letters is a different, the data which is written in lowercase is different. The next rule is no special characters are allowed except underscores. Means if you want to define an identifier, these identifier must be or may make use of only one special character, that is underscore. Apart from this, any special characters are not allowed to declare as a identifier. The fourth rule is keyword cannot be used as a identifier. What do you mean by keyword? We're going to be discussed in upcoming classes. We should remember a keyword should not be used as a identifier. Means keywords are the words which are having predefining meaning for the programming language. Those should not be used as a identifier. The last rule is identifier should have reasonable length. Means if you are going to be declaring in any identifier, that identifier should have a reasonable length. Means we should not be exceed certain sequence of characters.
because whatever the identifier which we are declaring, those should be repetitively we are using in programming. That's why the length of the identifier should be reasonable. ನಾವು ಈಗ ಡಿಸ್ಕಸ್ ಮಾಡಕತ್ತಿದ್ದು ರೂಲ್ಸ್ ಟು ಡಿಕ್ಲೇರ್ ಆನ್ ಐಡೆಂಟಿಫೈಯರ್. ಅಂದ್ರೆ ನೀವು ಯಾವುದಾದ್ರೂ ಒಂದು ಐಡೆಂಟಿಫೈಯರ್ನ ಡಿಕ್ಲೇರ್ ಮಾಡಕತ್ರ ಆ ಐಡೆಂಟಿಫೈಯರ್ ಯಾವ್ಯಾವ ರೂಲ್ಸ್ ಹೊಂದೈತಿ, ಅಂದ್ರೆ ಯಾವ ರೂಲ್ ಪ್ರಕಾರ ಐಡೆಂಟಿಫೈಯರ್ನ ಡಿಕ್ಲೇರ್ ಮಾಡಬೇಕು ಅನ್ನೋದು ನಾವು ಈಗ ಡಿಸ್ಕಸ್ ಮಾಡಕತ್ತೀವಿ. ಒಂದನೇ ರೂಲ್ ಏನಪ್ಪ ಅಂದ್ರೆ ಐಡೆಂಟಿಫೈಯರ್ ಮಸ್ಟ್ ಬಿ ಬಿಗಿನ್ ವಿತ್ ಅನ್ ಆಲ್ಫಾಬೆಟ್. ಅಂದ್ರೆ ನೀವು ಯಾವುದಾದ್ರೂ ಒಂದು ಐಡೆಂಟಿಫೈಯರನ್ನು ಡಿಕ್ಲೇರ್ ಮಾಡಿದ್ರಿ ಅಂದ್ರೆ ಆ ಐಡೆಂಟಿಫೈಯರ್ ಕಂಪಲ್ಸರಿ ಆಲ್ಫಾಬೆಟ್ಲಿಂದ ಸ್ಟಾರ್ಟ್ ಆಗಬೇಕು. ಅಂದ್ರೆ ನೀವು ಐಡೆಂಟಿಫೈಯರ್ನ ನಂಬರ್ಲಿಂದ ಸ್ಟಾರ್ಟ್ ಮಾಡೋದಾಗಲಿ ಅಥವಾ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಲಿಂದ ಸ್ಟಾರ್ಟ್ ಮಾಡೋದಾಗಲಿ ಮಾಡಿದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಅದು ಕಂಪಲ್ಸರಿ ಅಲ್ಫಾಬೆಟ್ಲಿಂದ ಸ್ಟಾರ್ಟ್ ಆಗಬೇಕು. ಆ ಅಲ್ಫಾಬೆಟ್ ಅಪ್ಪರ್ ಕೇಸರ್ ಆಗಿರ್ಬೋದು ಅಥವಾ ಲೋವರ್ ಕೇಸರ್ ಆಗಿರ್ಬೋದು. ಎರಡನೇ ರೂಲ್, C++ ಟ್ರೀಟ್ಸ್ ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫ್ರೆಂಟ್ಲಿ. C++ ಒಳಗೆ ನಾವು ಆಗಲೇ ಡಿಸ್ಕಸ್ ಮಾಡಿದ ಪ್ರಕಾರ C++ ಈಸ್ ಅ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಂದ್ರೆ ಅಪ್ಪರ್ ಕೇಸ್ ಲೆಟರ್ಸ್ ಒಳಗೆ ಬರೆದಿದ್ದ ಐಡೆಂಟಿಫೈಯರ್ನ ಲೋವರ್ ಕೇಸ್ ಲೆಟರ್ಸ್ ಬರೆದಿದ್ದ ಐಡೆಂಟಿಫೈಯರ್ನ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಎರಡು ಐಡೆಂಟಿಫೈಯರ್ನ ಡಿಕ್ಲೇರ್ ಮಾಡೀನಿ, ಡೇಟಾ ಮತ್ತು ಡೇಟಾ. ಡೇಟಾ ಮತ್ತು ಡೇಟಾ ಮೀನಿಂಗ್ ಒಳಗೆ ನಮಗೆ ಸೇಮ್, ಬಟ್ ಐಡೆಂಟಿಫೈಯರ್ ಆಗಿ ನಾವು ಯೂಸ್ ಮಾಡಕತ್ತೀವಪ್ಪ ಅಂದ್ರೆ ಡೇಟಾ ಅನ್ನೋದು ಕ್ಯಾಪಿಟಲ್ ಲೆಟರ್ನಾಗ ಬರೆದಿದ್ದನ್ನು ಬೇರೆ, ಡೇಟಾ ಅನ್ನೋದನ್ನು ಸ್ಮಾಲ್ ಲೆಟರ್ ಒಳಗೆ ಬರೆದಿದ್ದನ್ನು ಬೇರೆ ಆಗಿ C++ ಪ್ರೋಗ್ರಾಮ್ ಟ್ರೀಟ್ ಮಾಡ್ತೈತಿ. ನಮಗೆ ಡೇಟಾ ಅಂದ್ರೆ ಒಂದು ಆಗಿರ್ಬೋದು, ಬಟ್ C++ ಪ್ರೋಗ್ರಾಮಿಗೆ ಡೇಟಾ ಅನ್ನೋದು ಕ್ಯಾಪಿಟಲ್ ಲೆಟರ್ನಾಗ ಬರೆದಿದ್ದನ್ನು ಬೇರೆ, ಡೇಟಾ ಅನ್ನೋದು ಸ್ಮಾಲ್ ಲೆಟರ್ನಾಗ ಬರೆದಿದ್ದನ್ನು ಬೇರೆ ಆಗಿ ಟ್ರೀಟ್ ಮಾಡ್ತೈತಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದ್ರೆ ನೋ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ಅಲೌಡ್ ಎಕ್ಸೆಪ್ಟ್ ಅಂಡರ್ಸ್ಕೋರ್. ನಾವು ಡಿಕ್ಲೇರ್ ಮಾಡೋ ಹೊತ್ತಿನಾಗ ಡಿಸ್ಕಸ್ ಮಾಡಿದ್ವಿ, ಐಡೆಂಟಿಫೈಯರ್ ಮೇಕ್ ಯೂಸ್ ಆಫ್ ಅಲ್ಫಾಬೆಟ್ಸ್ and underscore. Alphabets are uppercase and lowercase. Apart from this, we cannot use any special characters as well as numbers. ನಾವು ಐಡೆಂಟಿಫೈ ಡಿಕ್ಲೇರ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಯೂಸ್ ಮಾಡಬಾರ್ದು ಎಕ್ಸೆಪ್ಟ್ ಅಂಡರ್ಸ್ಕೋರ್. ಅಂಡರ್ಸ್ಕೋರ್ಸನ್ನು ಮಾತ್ರ ಯೂಸ್ ಮಾಡೋಕ್ಕೆ ಅಲೋ ಐತಿ. ಅಂಡರ್ಸ್ಕೋರ್ ಬಿಟ್ಟು ಬೇರೆ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಯೂಸ್ ಮಾಡೋಕ್ಕೆ ಅಲೋ ಇಲ್ಲ. ನೆಕ್ಸ್ಟ್ ಒನ್ ಈಸ್ ಕೀವರ್ಡ್ ಕೆನಾಟ್ ಬಿ ಯೂಸ್ಡ್ ಆ್ಯಸ್ ಅ ಐಡೆಂಟಿಫೈಯರ್. ಕೀವರ್ಡ್ ಅಂತಂದ್ರೆ ನಾವು ಪ್ರೋಗ್ರಾಮಿಂಗ್ ಎನ್ವಿರಾನ್ಮೆಂಟ್ ಒಳಗೆ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಕೆಲವೊಂದಿಷ್ಟು ವರ್ಡ್ ಬರ್ತಾವು. ಆ ವರ್ಡ್ದು ಮೀನಿಂಗ್ ಆಲ್ರೆಡಿ ಡಿಸೈಡೆಡ್ ಮಾಡಿರ್ತಾರೆ. ಅಂಥವಕ್ಕೆ ನಾವು ಕೀವರ್ಡ್ ಅಥವಾ ರಿಸರ್ವ್ ವರ್ಡ್ ಅಂತ ಹೇಳ್ತೀವಿ. ಈ ಕೀವರ್ಡ್ ಅಥವಾ ರಿಸರ್ವ್ ವರ್ಡನ್ನು ನಾವು ಐಡೆಂಟಿಫೈಯರ್ ಆಗಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಮಾಡಬಾರ್ದು. ದ ಲಾಸ್ಟ್ ಒನ್ ಈಸ್ ಐಡೆಂಟಿಫೈಯರ್ ಶುಡ್ ಹ್ಯಾವ್ ರೀಸನೇಬಲ್ ಲೆಂತ್. ಅಂದರೆ ನೀವು ಯಾವುದಾದ್ರೂ ಒಂದು ಐಡೆಂಟಿಫೈಯರನ್ನು ಡಿಫೈನ್ ಮಾಡಕತ್ರ ಆ ಐಡೆಂಟಿಫೈಯರ್ದ ಲೆಂತ್ ರೀಸನೇಬಲ್ ಅಮೌಂಟ್ ಒಳಗೆ ಇರಬೇಕು. ರೀಸನೇಬಲ್ ಅಮೌಂಟ್ ಒಳಗೆ ಅಂದ್ರೆ ಎಕ್ಸಿಡ್ ಆಗಬಾರ್ದು. ಮೋರ್ ದ್ಯಾನ್ 32 ಕ್ಯಾರೆಕ್ಟರ್ಕಿನ್ನ ಎಕ್ಸಿಡ್ ಆತಪ್ಪ ಅಂದ್ರೆ ನಾವು ಆ ವೇರಿಯಬಲ್ ವ್ಯಾಲ್ಯೂ ಕಂಪ್ಯೂಟರ್ ಮೆಮರಿ ಒಳಗೆ ಸ್ಟೋರ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಐಡೆಂಟಿಫೈಯರ್ ಶುಡ್ ಹ್ಯಾವ್ ರೀಸನೇಬಲ್ ಲೆಂತ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾನು ಡೇಟಾ ಅನ್ನೋದನ್ನು 4 ಕ್ಯಾರೆಕ್ಟರ್ ಒಳಗೆ ಡಿಫೈನ್ ಮಾಡೀನಿ. ಈ ಡೇಟಾನ ಲೆಂಗ್ತಿಯಾಗಿ ಡಿಕ್ಲೇರ್ ಮಾಡಿದೀವಪ್ಪ ಅಂತಂದ್ರೆ ಆ ಡೇಟಾ ಒಳಗೆ ಸ್ಟೋರ್ ಮಾಡ್ತಕ್ಕಂಥ ಇನ್ಫಾರ್ಮೇಷನ್ಸ್ ನಮ್ಮ ಮೆಮರಿ ಒಳಗೆ ಸ್ಟೋರ್ ಆಗದೆ ಇರ್ಬೋದು. ಅದಕ್ಕೆ ಐಡೆಂಟಿಫೈಯರ್ ಮಸ್ಟ್ ಹ್ಯಾವ್ ಅ ರೀಸನೇಬಲ್ ಲೆಂತ್. Next one is, now we need to discuss some of the valid and invalid identifiers. Means while we are going to be declaring an programming element, what are the rules we need to be follow, what are the things we need to be follow for declaring an valid identifier. Here are some of the examples which I declared valid as well as invalid. First one is student underscore amount, comma marks 1, comma total underscore student underscore amount which is written in uppercase, rank 5 underscore AD 12. These are the valid identifier because these are all beginning with an alphabets which are not making use of any special characters except underscore. That's why these are the valid identifier. Even
space is also considered as a special characters. We should not make use of special character to define an identifier. ನಾವು ಈಗ ಡಿಸ್ಕಸ್ ಮಾಡಾಕತ್ತಿದ್ದು ವ್ಯಾಲಿಡ್ ಆ್ಯಂಡ್ ಇನ್ವ್ಯಾಲಿಡ್ ಐಡೆಂಟಿಫೈಯರ್. ನಾವು ಕೆಲವೊಂದಿಷ್ಟು ಐಡೆಂಟಿಫೈರ್ನ ಡಿಫೈನ್ ಮಾಡೋನಿ. ಈ ಐಡೆಂಟಿಫೈರ್ ಒಳಗೆ ಕೆಲವೊಂದಿಷ್ಟು ವ್ಯಾಲಿಡ್ ಐಡೆಂಟಿಫೈಯರ್ಸ್ ಅದಾವು, ಕೆಲವೊಂದಿಷ್ಟು ಇನ್ವ್ಯಾಲಿಡ್ ಐಡೆಂಟಿಫೈಯರ್ಸ್ ಅದಾವು. ನಾವು ಆಗಲೇ ನೋಡಿದ ರೂಲ್ಸ್ ಪ್ರಕಾರ ಐಡೆಂಟಿಫೈಯರ್ ಯಾವಾಗಲೂ ಅಲ್ಫಾಬೆಟ್ಲಿಂದ ಬಿಗಿನ್ ಆಗಬೇಕು. 0 to 9 ಒಳಗೆ ನಂಬರ್ ಡಿಜಿಟ್ಸ್ ಯೂಸ್ ಮಾಡ್ಬೋದು. ಕೇವಲ ಒಂದೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡ್ಬೋದು, ಅದು ಅಂಡರ್ಸ್ಕೋರ್. ಇವ್ಕರ್ನ ಬಿಟ್ಟು ಬೇರೆ ಯಾವುದಾದ್ರನ್ನು ಯೂಸ್ ಮಾಡಿದ್ವಪ್ಪ ಅಂದ್ರೆ ಅದು ಇನ್ವ್ಯಾಲಿಡ್ ಐಡೆಂಟಿಫೈಯರ್ ಆಗುತ್ತೆ. ನಮಗೆ ಸ್ಪೇಸ್ ಬಿಡ್ತೀವಿ, ಸ್ಪೇಸ್ ಕೂಡ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಆಗುತ್ತೆ. ನಾವು ಐಡೆಂಟಿಫೈ ಡಿಕ್ಲೇರ್ ಮಾಡಬೇಕಾದ್ರೆ ಸ್ಪೇಸ್ ಕೂಡ ಬಳಸಬಾರ್ದು. ವಿತೌಟ್ ಸ್ಪೇಸ್ ನಾವು ಐಡೆಂಟಿಫೈರ್ನ ಡಿಕ್ಲೇರ್ ಮಾಡಬೇಕು. ನಾ ಇಲ್ಲಿ ಡಿಕ್ಲೇರ್ ಮಾಡಿದಂಥ ಐಡೆಂಟಿಫೈರ್ ಒಳಗೆ ಸ್ಟೂಡೆಂಟ್ ಅಂಡರ್ಸ್ಕೋರ್ ಅಮೌಂಟ್ ಯೂಸ್ ಮಾಡಾಕತ್ತೀನಿ, ಅಮೌಂಟ್ ಬರ್ದೀನಿ, ಅಂಡರ್ಸ್ಕೋರ್ ಯೂಸ್ ಮಾಡಾಕತ್ತೀನಿ, ಅದು ವ್ಯಾಲಿಡ್ ಐತಿ. ಮಾರ್ಕ್ಸ್ 1 ಡಿಜಿಟ್ ಯೂಸ್ ಮಾಡಾಕತ್ತೀನಿ, ಬಟ್ ಬಿಗಿನ್ ವಿತ್ ಅಲ್ಫಾಬೆಟ್ ಐತಿ, ಬಟ್ ಎಂಡ್ ವಿತ್ ನಂಬರ್ ಐತಿ, ನೋ ಪ್ರಾಬ್ಲಮ್, ಇದು ವ್ಯಾಲಿಡ್ ಐಡೆಂಟಿಫೈಯರ್. ಟೋಟಲ್ ಅಂಡರ್ಸ್ಕೋರ್ ಸ್ಕೋರ್ ಯೂಸ್ ಮಾಡಾಕತ್ತೀನಿ, ಇದು ವ್ಯಾಲಿಡ್ ಐಡೆಂಟಿಫೈಯರ್. ಸ್ಟೂಡೆಂಟ್ ಅಂಡರ್ಸ್ಕೋರ್ ಅಮೌಂಟ್ ಯೂಸ್ ಮಾಡಾಕತ್ತೀನಿ, ಇದು ಅಪ್ಪರ್ ಕೇಸ್ ಒಳಗೈತಿ, ಇದು ಲೋವರ್ ಕೇಸ್ ಒಳಗೈತಿ, ಏನು ತೊಂದರೆ ಇಲ್ಲ. ಇದು ಬಿಗಿನ್ ವಿತ್ ಅಲ್ಫಾಬೆಟ್ ಐತಿ, ಯಾವುದೇ ಡಿಜಿಟನ್ನು ಯೂಸ್ ಮಾಡಾಕತ್ತಿಲ್ಲ, ಯೂಸ್ ಮಾಡಿದ್ರು ಏನು ತೊಂದರೆ ಇಲ್ಲ, ಬಟ್ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಯೂಸ್ ಮಾಡಾಕತ್ತಿಲ್ಲ. ನೆಕ್ಸ್ಟ್ ರ್ಯಾಂಕ್ 5 ಅಂಡರ್ಸ್ಕೋರ್ AD12 ಅಂತ ಯೂಸ್ ಮಾಡಾಕತ್ತೀನಿ, ಇದು ವ್ಯಾಲಿಡ್ ಐಡೆಂಟಿಫೈಯರ್. ನಾನು ಇಲ್ಲಿ ಕೆಲವೊಂದಿಷ್ಟನ್ನ ಐಡೆಂಟಿಫೈರ್ನ ಡಿಕ್ಲೇರ್ ಮಾಡೀನಿ, 2 ಐಡೆಂಟಿಫೈರ್ನ, ಒಂದು 34 ಡೇಟಾ, ಇನ್ನೊಂದು ರಿಜಿಸ್ಟರ್ಡ್ ಹೈಫನ್ ನಂಬರ್ ಅನ್ನೋದನ್ನ ಡಿಕ್ಲೇರ್ ಮಾಡೀನಿ. ಇವು 2 ಇನ್ವ್ಯಾಲಿಡ್ ಐಡೆಂಟಿಫೈಯರ್ ಆಗ್ತಾವೆ. ಎದಕ್ಕೆ ಇನ್ವ್ಯಾಲಿಡ್ ಐಡೆಂಟಿಫೈಯರ್ ಹಾಕವಪ್ಪ ಅಂದ್ರೆ ಇಲ್ಲಿ 34 ಡೇಟಾ ಅನ್ನೋದು ಐಡೆಂಟಿಫೈಯರ್ ಅದು ನಂಬರ್ಲಿಂದ ಬಿಗಿನ್ ಆಗುತ್ತೆ. 3-4 ಐಡೆಂಟಿಫೈಯರ್ ಆಲ್ವೇಸ್ ಬಿಗಿನ್ ವಿತ್ ಅನ್ ಅಲ್ಫಾಬೆಟ್. ಅಂದ್ರೆ ನಮಗೆ ಫಸ್ಟ್ ಕ್ಯಾರೆಕ್ಟರ್ ಯಾವತ್ತೂ ನಮಗೆ ಅಲ್ಫಾಬೆಟ್ ಇರಬೇಕು. ಅಲ್ಫಾಬೆಟ್ ಆದ್ಮ್ಯಾಗ ಅದರ ನಂತರ ನೀವು ಎಷ್ಟು ಬೇಕಾದಷ್ಟು ಸೀಕ್ವೆನ್ಸ್ ಆಫ್ ಡಿಜಿಟ್ಸ್ ಯೂಸ್ ಮಾಡ್ಬೋದು, ಬಟ್ ಕಂಪಲ್ಸರಿ ಬಿಗಿನ್ ವಿತ್ ಅನ್ ಅಲ್ಫಾಬೆಟ್ ಆಗಬೇಕು. ಬಟ್ ಇಲ್ಲಿ ಹಂಗಾಗೋದಿಲ್ಲ, ಇಲ್ಲಿ 3-4 ಅಥವಾ 34 ಅನ್ನೋ ನಂಬರ್ಲಿಂದ ಬಿಗಿನ್ ಆಗುತ್ತೆ, ಅದಕ್ಕೆ ಇದು ಇನ್ವ್ಯಾಲಿಡ್ ಐಡೆಂಟಿಫೈಯರ್. ಅದೇ ರೀತಿ ರಿಜಿಸ್ಟರ್ ನಂಬರ್, ಈ ರಿಜಿಸ್ಟರ್ ನಂಬರ್ ಡಿಕ್ಲೇರ್ ಮಾಡೋ ಹೊತ್ನ್ಯಾಗ ನಾನು ರಿಜಿಸ್ಟರ್ ಹೈಫನ್ ನಂಬರ್ ಅಂತ ಯೂಸ್ ಮಾಡಾಕತ್ತೀನಿ. ಇಲ್ಲಿ ಹೈಫನ್ ಅನ್ನೋದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಗತ್ತೆ. ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ ನಮಗೆ ಯೂಸ್ ಮಾಡೋಕೆ ಅಲೋವ್ ಇಲ್ಲ. ನಾವು ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಕೇವಲ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡೋಕೆ ಅಲೋವ್ ಐತಿ, ಅದು ಅಂಡರ್ಸ್ಕೋರ್. ಇದನ್ನು ಬಿಟ್ಟು ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ನಮಗೆ ಯೂಸ್ ಮಾಡೋಕ್ಕೆ ಬರುವುದಿಲ್ಲ, ಯೂಸ್ ಮಾಡಬಾರ್ದು. ದೀಸ್ ಆರ್ ದ ಸಮ್ ಆಫ್ ದ ವ್ಯಾಲಿಡ್ ಆ್ಯಂಡ್ ಇನ್ವ್ಯಾಲಿಡ್ ಡಿಕ್ಲರೇಷನ್ ಆಫ್ ಐಡೆಂಟಿಫೈಯರ್. Next one is keyword. It is the second tokens of C++, that is identifier. What do you mean by keyword? What do you mean by keyword? Keyword are predefined word that gives special meaning to the compiler, or keywords are the word which are having predefined meaning in programming language. Those are called keywords. Means whenever compiler is reading these words which is going to be performing special functions or performing special tasks, means these names are already known or previously known by the C++ compiler. Those are called keyword or a reserved word. Example for keyword are for, if, else, this, do, float, integer, character. These are the some of the examples of keywords. Means these, whenever compiler is reading any one of these words which are having special meaning for that, means compiler is going to be reading these words and performing a particular task. Those are called keyword or reserved word. ನಾವು ಈಗ ಡಿಸ್ಕಸ್ ಮಾಡಾಕತ್ತಿದ್ದು ಎರಡನೇ C++ ಟೋಕನ್ಸ್, ಅದು ಕೀವರ್ಡ್ಸ್ ಅಥವಾ ರಿಸರ್ವ್ ವರ್ಡ್ ಅಂತಂದ್ರೆ ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಯಾವುದೇ ಒಂದು ವರ್ಡ್ದ ಅಥವಾ ಐಡೆಂಟಿಫೈಯರ್ದ ನೇಮ್ ಆಲ್ರೆಡಿ ಡಿಸೈಡೆಡ್ ಆಗಿತ್ತಪ್ಪ ಅಂದ್ರೆ ಪ್ರೀವಿಯಸ್ಲಿ ಡಿಸೈಡೆಡ್ ಆಗಿತ್ತಪ್ಪ ಅಂದ್ರೆ ಅಂಥ ವರ್ಡಿಗೆ ನಾವು ಕೀವರ್ಡ್ ಅಥವಾ ರಿಸರ್ವ್ ವರ್ಡ್ ಅಂತ ಕರಿತೀವಿ. ಈ ಕೀವರ್ಡ್ ರಿಸರ್ವ್ ವರ್ಡ್
ಕೆಲಸ ಏನಂದ್ರೆ ನಮಗೆ ಸಿ ಪ್ಲಸ್ ಪ್ಲಸ್ ಕಂಪೈಲರ್ ಯಾವಾಗ ಈ ಕೀವರ್ಡನ್ನು ರೀಡ್ ಮಾಡ್ತೈತಿ ಅಥವಾ ಕಂಪೈಲ್ ಮಾಡ್ತೈತಿ ಆವಾಗ ಒಂದು ಸ್ಪೆಷಲ್ ಆಪರೇಷನ್ಸ್ ಅಥವಾ ರೆಸ್ಪೆಕ್ಟಿವ್ ಟಾಸ್ಕನ್ನು ಪರ್ಫಾರ್ಮ್ ಮಾಡ್ತೀವಿ. ಅವಕ್ಕೆ ನಾವು ಕೀವರ್ಡ್ ಅಂತ ಕರಿತೀವಿ. ಈ ಕೀವರ್ಡ್ ಎಕ್ಸಾಂಪಲ್ ಫಾರ್ ಕೀವರ್ಡ್ ಯಾವಪ್ಪ ಅಂತಂದ್ರೆ ಫಾರ್, ಇಫ್, ಎಲ್ಸ್, ದಿಸ್, ಡೂ, ಫ್ಲೋಟ್, ಫೈಲ್, ಸ್ವಿಚ್, ಇಂಟೀಜರ್, ಕ್ಯಾರೆಕ್ಟರ್. These are the some of the example of keywords which are supported by C++ programming. ಇವು ಕೆಲವೊಂದಿಷ್ಟು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ಕೀವರ್ಡ್. ಅಂದ್ರೆ ಯಾವಾಗ ನಮ್ಮ ಕಂಪೈಲರ್ ಇವು ಯಾವುದೇ ಒಂದು ವರ್ಡನ್ನು ರೀಡ್ ಮಾಡ್ತಪ್ಪ ಅಂತಂದ್ರೆ ಅದರದ್ದು ಮೀನಿಂಗನ್ನ ತಿಳ್ಕೊಂಡು ಒಂದು ಸ್ಪೆಸಿಫಿಕ್ ಕೆಲಸ ಮಾಡ್ತೈತಿ. ಫಾರ್ ಎಕ್ಸಾಂಪಲ್, ಇಫ್ ಅನ್ನೋ ಕೀವರ್ಡ್ ರೀಡ್ ಮಾಡ್ತಪ್ಪ ಅಂದ್ರೆ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಮುಂದೆ ಬರ್ತಕ್ಕಂಥ ಕಂಡೀಷನ್ ಮ್ಯಾಗ ಕಂಟ್ರೋಲ್ನ ಟ್ರಾನ್ಸ್ಫರ್ ಮಾಡಬೇಕು. ಅಥವಾ ನಾವು ಫ್ಲೋಟ್ ಅನ್ನೋದನ್ನು ಯೂಸ್ ಮಾಡಿದ್ವಪ್ಪ ಅಂದರೆ ನಾನು ಡಿಕ್ಲೇರ್ ಮಾಡ್ತಕ್ಕಂಥ ಐಡೆಂಟಿಫೈಯರ್ ಅಥವಾ ವೇರಿಯೇಬಲ್ ಅದರೊಳಗೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ನ ಸ್ಟೋರ್ ಮಾಡಬೇಕು ಅಂತನ ಐಡೆಂಟಿಫೈ ಮಾಡ್ಕೊತೀವಿ. ದಟ್ಸ್ ವೈ ದೀಸ್ ಆರ್ ಹ್ಯಾವಿಂಗ್ ಪ್ರೀ ಡಿಫೈನ್ಡ್ ಮೀನಿಂಗ್ ಇನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್, ನಾವು ನಮ್ಮದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಕೆಲವೊಂದಿಷ್ಟು ವರ್ಡ್ಸನ್ನು ಪ್ರೀ ಡಿಫೈನ್ ಸೆಟ್ ಮಾಡಿರ್ತೀವಿ. ಪ್ರೀ ಡಿಫೈನ್ ನಾವು ಆ ವರ್ಡ್ದು ಮೀನಿಂಗ್ ನಮಗೆ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಹಂಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೂ ಕೆಲವೊಂದಿಷ್ಟು ವರ್ಡ್ ಇರ್ತಾವು, ಆ ವರ್ಡ್ದು ಮೀನಿಂಗ್ ಆಲ್ರೆಡಿ ಸೆಟ್ ಮಾಡಿರ್ತಾರೆ ಅಥವಾ ಡಿಫೈನ್ ಮಾಡಿರ್ತಾರೆ. ಅಂಥವಕ್ಕೆ ಕೀವರ್ಡ್ ಅಥವಾ ರಿಸರ್ವ್ ವರ್ಡ್ ಅಂತ ಕರೀತಾರೆ. These are the some of the example for keywords which are supported by C++ programming language. Okay, the next one is constants or literals. We're going to discuss the next C++ tokens, that is constants or literals, in next class.